ನಮಸ್ಕಾರ. ಹಬ್ಬಕ್ಕ ಸುದ್ದಿ ಸಂಚಯಕ್ಕೆ ಸ್ವಾಗತ. ಈಗ ವಾರ್ತೆಗಳ ವಿವರ. ದೇಶದ 18ನೆಯ ಲೋಕಸಭೆ ಎನ್ಡಿಎ 292, ಐಎನ್ಡಿಎ ಕೂಟ 233, ಇತರರು 18, ಬಿಜೆಪಿ ಕರ್ನಾಟಕದಲ್ಲಿ 17, ಜೆಡಿಎಸ್ 2 ಮತ್ತು ಕಾಂಗ್ರೆಸ್ 9. ಲೋಕಸಭಾ ಚುನಾವಣೆಯನ್ನು ಗೆಲ್ಲಲು ಇನ್ನಿಲ್ಲದಂತೆ ಕಸರತ್ತು ನಡೆಸಿದ ಐಎನ್ಡಿಎ ಮೈತ್ರಿಕೂಟ ಬಹುಮತದ ಹತ್ತಿರ ಬಂತು. ಆದರೆ ಸರ್ಕಾರ ರಚನೆ ಮಾಡುವುದಕ್ಕೆ ಅಗತ್ಯವಿರುವ 272 ಸ್ಥಾನಗಳು ಮಾತ್ರ ಲಭಿಸಿಲ್ಲ. ಹಾಗಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ನಾಯಕ ರಾಹುಲ್ ಗಾಂಧಿ ಮುಂತಾದವರು ಸುಮ್ಮನೆ ಕುಳಿತಿಲ್ಲ. ಬಹುಮತವಿಲ್ಲದಿದ್ದರೂ ಸರ್ಕಾರ ರಚನೆ ಮಾಡಲು ಔಟ್ ಆಫ್ ಸಿಲೆಬಸ್ ಮಾರ್ಗದಲ್ಲಿ ಪ್ಲಾನ್ ಮಾಡುತ್ತಿದ್ದಾರೆ. ಎನ್ಡಿಎ ಮತ್ತೆ ಅಧಿಕಾರಕ್ಕೆ ಬರಲು ಮುಖ್ಯ ಕಾರಣವಾಗಿರುವುದು 12 ಸ್ಥಾನ ಹೊಂದಿರುವ ನಿತೀಶ್ ಕುಮಾರ್ ಜೆಡಿಯು ಮತ್ತು 16 ಸ್ಥಾನ ಹೊಂದಿರುವ ಚಂದ್ರಬಾಬು ನಾಯ್ಡು ಟಿಡಿಪಿ. ವಾಸ್ತವವಾಗಿ ಈ ಎರಡೂ ಪಕ್ಷಗಳು ಎನ್ಡಿಎ ಮೈತ್ರಿಕೂಟದಿಂದ ಹೊರಗೆ ಹೋಗಿದ್ದವು. ಜನವರಿ ಮಧ್ಯಾವಧಿ ಹೊತ್ತಿಗೆ ಐಎನ್ಡಿಎ ಕೂಟದ ಮೇಲೆ ಸಿಟ್ಟಾದ ನಿತೀಶ್ ದಿಢೀರ್ ಎನ್ಡಿಎ ಸೇರಿದ್ರು. ಮಾರ್ಚ್ ಹೊತ್ತಿಗೆ ಚಂದ್ರಬಾಬು ಕೂಡ ಎನ್ಡಿಎ ಸೇರಿಕೊಂಡರು. ಚಾಣಕ್ಯ ಅಮಿತ್ ಶಾ ತಂತ್ರವೋ, ಆಗಲೇ ಬಿಜೆಪಿಗೆ ಸೋಲಿನ ಸುಳಿವು ಸಿಕ್ಕಿತ್ತೋ ಏನೋ, ಆದರೆ ಈ ಮೈತ್ರಿಯೇ ಬಿಜೆಪಿಯನ್ನು ಅಧಿಕಾರದಲ್ಲಿ ಉಳಿಸುವಂತೆ ಮಾಡಿದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ತನ್ನ 3 ದಶಕಗಳ ಜಯದ ಸರದಿಯನ್ನು ಮುಂದುವರೆಸಿದೆ. ಈ ಬಾರಿ 1,49,208 ಮತಗಳ ಅಂತರದಲ್ಲಿ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಕಾಂಗ್ರೆಸ್ನ ಪದ್ಮರಾಜ್ ಆರ್ ಪೂಜಾರಿ ಅವರನ್ನು ಸೋಲಿಸಿದ್ದಾರೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ 7,64,132 ಮತಗಳನ್ನು ಪಡೆದರೆ ಕಾಂಗ್ರೆಸ್ನ ಪದ್ಮರಾಜ್ ಪೂಜಾರಿ 6,14,924 ಮತಗಳನ್ನು ಪಡೆದರು. ಆಶ್ಚರ್ಯವೆಂದರೆ 23,576 ನೋಟಾ ಮತಗಳು ಚಲಾವಣೆಯಾಗಿದೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಸತತ 3ನೇ ಬಾರಿಗೆ ಜಯ ಸಾಧಿಸುವ ಮೂಲಕ ತನ್ನ ಭದ್ರಕೋಟೆಯನ್ನು ಉಳಿಸಿಕೊಂಡಿದೆ. ಮಾತ್ರವಲ್ಲದೆ ಈ ಗೆಲುವಿನ ಮೂಲಕ ವಿಧಾನ ಪರಿಷತ್ತು ವಿಪಕ್ಷ ನಾಯಕರಾಗಿರುವ ಕೋಟಾ ಶ್ರೀನಿವಾಸ ಪೂಜಾರಿ ಸಂಸತ್ ಸದಸ್ಯರಾಗಿ ಬಡ್ತಿ ಹೊಂದಿದ್ದಾರೆ. ಬಿಜೆಪಿಯ ಕೋಟಾ ಶ್ರೀನಿವಾಸ ಪೂಜಾರಿ 7,32,234 ಮತಗಳನ್ನು ಪಡೆದರೆ ಕಾಂಗ್ರೆಸ್ನ ಜಯಪ್ರಕಾಶ್ ಹೆಗಡೆ 4,73,059 ಮತಗಳನ್ನು ಪಡೆದಿದ್ದಾರೆ. ಆಶ್ಚರ್ಯವೆಂದರೆ ಇಲ್ಲೂ ಕೂಡ 11,129 ನೋಟಾ ಮತ ಚಲಾವಣೆಯಾಗಿದೆ. ಹತ್ತಿರದ ಕಾಸರಗೋಡು ಜಿಲ್ಲೆಯಲ್ಲಿ ತ್ರಿಕೋನ ಸ್ಪರ್ಧೆ ನಡೆದು ಲೋಕಸಭಾ ಕ್ಷೇತ್ರದಲ್ಲಿ ಯುಡಿಎಫ್ನ ಕಾಂಗ್ರೆಸ್ ಅಭ್ಯರ್ಥಿ ಸಂಸದ ರಾಜಮೋಹನ್ ಉಣ್ಣಿತಾನ್ 4,90,659 ಮತಗಳನ್ನು ಪಡೆದರೆ ಸಿಪಿಐಎಂನ ಬಾಲಕೃಷ್ಣ ಮಾಸ್ತರ್ 3,90,10 ಮತಗಳನ್ನು ಪಡೆದರು. ಎನ್ಡಿಎ ಅಭ್ಯರ್ಥಿ ಬಿಜೆಪಿಯ ಎಂಎಲ್ ಅಶ್ವಿನಿ 2,19,558 ಮತಗಳನ್ನು ಪಡೆದದ್ದು ದಾಖಲೆಯಾಗಿದೆ. ಸಂಭ್ರಮ ಹಾಗೂ ಹೆಮ್ಮೆಯ ಕ್ಷಣವಿದು. ಈ ಗೆಲುವು ನನ್ನದಲ್ಲ, ಕಾರ್ಯಕರ್ತರದ್ದು. ಪ್ರಧಾನಿ ನರೇಂದ್ರ ಮೋದಿ ಮೇಲೆ ಮತದಾರರಿಟ್ಟ ವಿಶ್ವಾಸವೇ ನನ್ನ ಗೆಲುವು ಎನ್ನುತ್ತಾರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ. नरेंद्र मोदी जी के जय बीजेपी बीजेपी ಕಾಂಗ್ರೆಸ್ಸಿನ ಪದ್ಮರಾಜ್ ಆರ್ ಪೂಜಾರಿ ಇವರಿಗಿಂತ 1,33,563 Hey!
ತುಳುನಾಡಿನ ಮಣ್ಣಿನಲ್ಲಿ ಸತ್ಯ ಧರ್ಮ ನ್ಯಾಯಕ್ಕೆ ಗೆಲುವಾಗಿದೆ. ತುಳುನಾಡಿನ ದೇವರ ಆಶೀರ್ವಾದದ ಬಲದಿಂದ, ನಮ್ಮೆಲ್ಲ ಕಾರ್ಯಕರ್ತರ ಪರಿಶ್ರಮದಿಂದ, ನಮ್ಮ ಸಂಘಟನೆಯ ಹಿರಿಯರ ಮಾರ್ಗದರ್ಶನದಿಂದ, ನಮ್ಮ ರಾಜ್ಯ ಹಾಗೂ ಕೇಂದ್ರದ ನಾಯಕರುಗಳ ಬೆಂಬಲದೊಂದಿಗೆ ನಾವು ಚುನಾವಣೆಯನ್ನು ಅತ್ಯಂತ ಯಶಸ್ವಿಯಾಗಿ ಎದುರಿಸಿದ್ದೇವೆ. ಮುಂದಿನ ದಿವಸಗಳಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ನವಯುಗ ನವಪಥ ಅನ್ನುವಂಥ ನನಗೆ ನಾನೇ ಹಾಕಿರುವಂಥ 9 ಫೋಕಸ್ ಏರಿಯಾಸ್ಗಳ ಆಧಾರದಲ್ಲಿ ಹಿಂದುತ್ವಕ್ಕೆ ಬದ್ಧತೆಯನ್ನು ಇಟ್ಕೊಂಡು, ಅಭಿವೃದ್ಧಿಯನ್ನು ಆದ್ಯತೆಯಾಗಿಟ್ಕೊಂಡು ಈ ಜಿಲ್ಲೆಯಲ್ಲಿ ಒಂದು ಹೊಸ ಪರ್ವವನ್ನು, ಒಂದು ಹೊಸ ಕನಸುಗಳನ್ನು, ಒಂದು ಹೊಸ ಆಶೋತ್ತರಗಳನ್ನು ಜನರ ಮಧ್ಯೆ ಹುಟ್ಟಿಸಲಿಕ್ಕೆ ಅವರೆಲ್ಲರ ಸಹಕಾರದೊಂದಿಗೆ ಈ ಜಿಲ್ಲೆಯನ್ನು ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯಲಿಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದೊಂದಿಗೆ, ನಮ್ಮ ಸಂಘಟನೆಯ ಹಿರಿಯರ ಮಾರ್ಗದರ್ಶನದೊಂದಿಗೆ, ಕಾರ್ಯಕರ್ತರ ಸಹಕಾರದೊಂದಿಗೆ ಈ ಜಿಲ್ಲೆಯನ್ನು ಒಂದು ಹೊಸ ದಿಕ್ಕಿನತ್ತ ಕೊಂಡೊಯ್ಯುವಲ್ಲಿ ನಾವು ಯಶಸ್ವಿ ಆಗ್ತೇವೆ ಅನ್ನೋಂಥ ವಿಶ್ವಾಸ ನೀಡಿದೆ. ಗೆಲ್ಲುತ್ತೇನೆ ಎಂಬ ಸ್ಪಷ್ಟ ವಿಶ್ವಾಸ ಇತ್ತು. ಅಂತರದ ನಿರೀಕ್ಷೆ ಇರಲಿಲ್ಲ. ನಿರೀಕ್ಷೆಗೂ ಮೀರಿ ಗೆಲುವು ಸಾಧ್ಯವಾಗಿದ್ದರೆ ಅದು ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಮುಖಂಡರ ಸಮನ್ವಯ ಕಾರಣ ಎನ್ನುತ್ತಾರೆ ಸಂಸದರಾಗಿ ಆಯ್ಕೆಯಾದ ಕೋಟ ಶ್ರೀನಿವಾಸ ಪೂಜಾರಿ. ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಮಾತನಾಡುತ್ತಾ, ದಕ್ಷಿಣ ಕನ್ನಡದಲ್ಲಿ ಬಿಜೆಪಿಗೆ ಮತ್ತೊಮ್ಮೆ ಭರ್ಜರಿ ಜಯ ದೊರೆತಿದೆ. ರಾಜ್ಯದಲ್ಲಿಯೂ ನಿರೀಕ್ಷೆಯಂತೆ ಬಿಜೆಪಿ 17 ಕ್ಷೇತ್ರಗಳಲ್ಲಿ ಜಯ ಗಳಿಸಿದೆ. ಕೇರಳದಲ್ಲಿ ನಾನು ಚುನಾವಣಾ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದೆ. ಈ ಬಾರಿ ತ್ರಿಶೂರ್ನಲ್ಲಿ ಬಿಜೆಪಿ ಖಾತೆ ತೆರೆದಿರುವುದು ಸಂತಸವಾಗಿದೆ ಎಂದರು. ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಆರ್ ಮಾತನಾಡುತ್ತಾ, ಸೋತಿದ್ದೇನೆ ಎಂದು ಧೃತಿಗೆಡದೆ ಮುಂದಿನ ದಿನದಲ್ಲಿ ಜಿಲ್ಲೆಯ ಧ್ವನಿಯಾಗಿ ಕೆಲಸ ಮಾಡುತ್ತೇನೆ. ಇದು ಅಂತ್ಯವಲ್ಲ, ಆರಂಭ ಎಂದರು. ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜ ಮಾತನಾಡಿ, ಕರಾವಳಿಯ ಜನತೆ ಕಾಂಗ್ರೆಸ್ ಅನ್ನು ಸಾರಾಸಗಟಾಗಿ ತಿರಸ್ಕರಿಸಿ ಹಿಂದುತ್ವದ ಭದ್ರಕೋಟೆಯನ್ನು ಪುಡಿಗಟ್ಟಲು ಅಸಾಧ್ಯವೆಂಬ ಸಂದೇಶವನ್ನು ಸ್ಪಷ್ಟವಾಗಿ ನೀಡಿದ್ದಾರೆ ಎಂದರು. ಶಾಸಕ ಯಶ್ಪಾಲ್ ಸುವರ್ಣ ಮಾತನಾಡಿ, ಕರಾವಳಿಯಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನು ಪ್ರಚಂಡ ಬಹುಮತದಿಂದ ಗೆಲ್ಲಿಸುವ ಮೂಲಕ ಕರಾವಳಿ ಜಿಲ್ಲೆ ಹಿಂದುತ್ವದ ಭದ್ರಕೋಟೆ ಎಂಬುದನ್ನು ಜನತೆ ಸಾಬೀತು ಮಾಡಿದ್ದಾರೆ ಎಂದರು. ಶಾಸಕ ಸುನೀಲ್ ಕುಮಾರ್ ಮಾತನಾಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅಬ್ಬರದ ಪ್ರಚಾರ ಹಾಗೂ ಅಧಿಕಾರದ ದುರುಪಯೋಗದ ನಡುವೆಯೂ ರಾಜ್ಯದ ಜನತೆ ಬಿಜೆಪಿಯ ಕೈ ಹಿಡಿದಿದ್ದಾರೆ ಎಂದರು. ಮಂಗಳೂರಿನ ಕದ್ರಿಯ ಶಿವಭಾಗ್ ರೋಡು ಸಮೀಪದಲ್ಲಿ ಔರಾ ಯುನಿಸೆಕ್ಸ್ ಹೇರ್ ಸೆಲೂನ್ ಕಳೆದ 3 ವರ್ಷಗಳಿಂದ ಕಾರ್ಯಾಚರಿಸುತ್ತಿದ್ದು, ಇದೀಗ ನಗರದ ಜೈಲ್ ರೋಡ್ನ ದಿವ್ಯ ಎನ್ಕ್ಲೇವ್ ಕಟ್ಟಡದಲ್ಲಿ ಔರಾ ಯುನಿಸೆಕ್ಸ್ ಹೇರ್ ಸೆಲೂನ್ ಶುಭಾರಂಭಗೊಂಡಿದ್ದು ವಿಶಾಲವಾದ ರೀತಿಯಲ್ಲಿ ಕಾರ್ಯಾಚರಿಸುತ್ತಿದೆ. ಇಲ್ಲಿ ಎಲ್ಲ ಥರದ ಹೇರ್ ಕಟ್ಟಿಂಗ್, ಸ್ಕಿನ್ ಸರ್ವಿಸಸ್, ನೇಲ್, ಮೇಕಪ್ ಹೀಗೆ ವಿವಿಧ ರೀತಿಯಲ್ಲಿ ಗ್ರಾಹಕರಿಗೆ ಸೇವೆಯನ್ನು ನೀಡಲಾಗುತ್ತಿದೆ. ಕಳೆದ 1 ತಿಂಗಳ ಹಿಂದೆ ಜೈಲ್ ರೋಡ್ನಲ್ಲಿ ಔರಾ ಯುನಿಸೆಕ್ಸ್ ಹೇರ್ ಸೆಲೂನ್ ಉದ್ಘಾಟನೆಗೊಂಡಿತ್ತು. ಔರಾ ಯುನಿಸೆಕ್ಸ್ ಹೇರ್ ಸೆಲೂನ್ ನಗರದ ಕದ್ರಿಯ ಶಿವಬಾಗ್ ಮತ್ತು ಜೈಲ್ ರೋಡ್ನ ಸಮೀಪದಲ್ಲಿ ಶಾಖೆ ಕಾರ್ಯಾಚರಿಸುತ್ತಿದ್ದು, ಗ್ರಾಹಕರಿಗೆ ತೃಪ್ತಿದಾಯಕ ಸೇವೆ ನೀಡುತ್ತಾ ಬಂದಿರುವ ಸೆಲೂನ್ ಗ್ರಾಹಕರಿಗೆ ಇನ್ನಷ್ಟು ಆಶಾದಾಯಕ ಸೇವೆ ನೀಡಲು ಸನ್ನದ್ಧವಾಗಿದೆ. 2 ಶಾಖೆಗಳು ನಗರದಲ್ಲಿ ಕಾರ್ಯಾಚರಿಸುವ ಮೂಲಕ ಗ್ರಾಹಕರ ವಿಶ್ವಾಸವನ್ನು ಪಡೆದುಕೊಂಡಿದೆ. ಜೈಲ್ ರೋಡ್ನಲ್ಲಿ ನುರಿತ ಸಿಬ್ಬಂದಿಗಳು ಇಲ್ಲಿ ಕಾರ್ಯಾಚರಿಸುತ್ತಿದ್ದು, ಗ್ರಾಹಕರಿಗೆ ಉತ್ತಮ ಸೇವೆಯನ್ನು ನೀಡುತ್ತಾ ಬಂದಿದ್ದಾರೆ. 3 ವರ್ಷಗಳಿಂದ ಎಲ್ಲ ರೀತಿಯ ಸೇವೆಯನ್ನು ನೀಡಲು ಪಣತೊಟ್ಟಿದೆ. ಹೇರ್ ಕಟ್, ಹೇರ್ ಸ್ಟೈಲ್, ಕೆರೆಟಿಯನ್, ಮ್ಯಾನಿಕ್ಯೂರ್, ಪೆಡಿಕ್ಯೂರ್, ಫೇಶಿಯಲ್, ಮೇಕಪ್ ಹೀಗೆ ವಿವಿಧ ರೀತಿಯ ಸೇವೆಯನ್ನು ನೀಡುತ್ತಿದೆ ಎಂದು ಪೂರ್ಣ ಭಂಡಾರಿಯವರು ಮಾಹಿತಿ ನೀಡಿದ್ದಾರೆ.
ಭಂಡಾರಿ ಅಂತೇಳಿ. ನಾನು ಅವರ ಯುನಿಸೆಕ್ಸಲ್ಲಿ ಓನರ್. ಹಾಗೆ ನಾವು ಇಲ್ಲಿ ಹೇರ್ ಕಟ್, ಹೇರ್ ಸ್ಟೈಲು ಈ ಸಲೂನ್ ಸ್ಟಾರ್ಟಾಗಿ 3 ವರ್ಷ ಆಯಿತು. ಹಾಗೆ ಇನ್ನೊಂದು ಸಲೂನ್ ಓಪನ್ ಮಾಡಿ ಜೈಲ್ ರೋಡ್ನಲ್ಲಿ ಓಪನ್ ಮಾಡಿದ್ದೇವೆ. ಅದು ಸ್ಟಾರ್ಟಾಗಿ 1 ಮಂತ್ ಆದಷ್ಟೇ. ಮತ್ತು ನಮ್ಮಲ್ಲಿ ಎಲ್ಲ ಥರದ ಸರ್ವಿಸ್ಗಳುಂಟು. ಹೇರ್ ಕಟ್ಟು, ಹೇರ್ ಸ್ಟೈಲು, ಮತ್ತು ಕೆರಾಟಿನ್, ಬೊಟಾಕ್ಸ್, ಮತ್ತು ನ್ಯಾನೋಪ್ಲಾಸ್ಟ್ರಿಯಾ, ಮತ್ತು ಫೇಶಿಯಲ್ ಮತ್ತು ಮೆನಿಕ್ಯೂರ್, ಪೆಡಿಕ್ಯೂರ್, ಮೇಕಪ್ ಸಹ ಉಂಟು. ನಮ್ಮಲ್ಲಿ ಬಂದು ನಮ್ಮಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡೋರಿದ್ದಾರೆ. ಒಳ್ಳೆ ಅಂದರೆ ನುರಿತ ಕೆಲಸ ಮಾಡೋರಿದ್ದಾರೆ. ಒಳ್ಳೆ ಹೇರ್ ಸ್ಟೈಲಿಸ್ಟ್ ಇದ್ದಾರೆ. ಮಲ್ಲಿಕಟ್ಟೆ ಸ್ಟಾರ್ಟ್ ಮಾಡಿ 3 ವರ್ಷ ಆಯ್ತು. ಈಗ ಮಲ್ಲಿಕಟ್ಟೆಯಲ್ಲಿ ಶಿವಬಾಗ್ನಲ್ಲಿ ನಿಯರ್ ಟು ಆಭರಣ ಜ್ಯುವೆಲರಿ. ನಮ್ಮದು ಇನ್ನೊಂದು ಬ್ರಾಂಚ್ನಲ್ಲಿ ಜೈಲ್ ರೋಡ್ನಲ್ಲಿ ಆಫರ್ ಉಂಟು. ಕೆರಾಟಿನ್ ಮತ್ತು ನ್ಯಾನೋಪ್ಲಾಸ್ಟಿಕ್, ಬೋಟಾಕ್ಸ್, ಸ್ಟ್ರೇಟ್ನಿಂಗ್ ಎಲ್ಲದಕ್ಕೂ ಆಫರ್ ಉಂಟು. ಮತ್ತು ಫೇಶಿಯಲ್ಸಲ್ಲಿ ಆಫರ್ ಸಹ ಉಂಟು. ಸ್ಟೂಡೆಂಟ್ಗೆ 40% ಆಫ್ ಉಂಟು ಆ ಶಾಖೆಯಲ್ಲಿ, ಜೈಲ್ ರೋಡ್ ಶಾಖೆಯಲ್ಲಿ. ಔರಾ ಯುನಿಸೆಕ್ಸ್ ಹೇರ್ ಸೆಲೂನ್ ನಗರದ ಕದ್ರಿಯಾ ಶಿವಬಾಗ್ ಮತ್ತು ಜೈಲ್ ರೋಡ್ನ ಸಮೀಪದಲ್ಲಿ ಕಾರ್ಯಾಚರಿಸುತ್ತಿದೆ. ಗ್ರಾಹಕರಿಗೆ ತೃಪ್ತಿದಾಯಕ ಸೇವೆ ನೀಡುತ್ತಾ ಬಂದಿರುವ ಸೆಲೂನ್ ಇದಾಗಿದೆ. ಔರಾ ಯುನಿಸೆಕ್ಸ್ ಹೇರ್ ಸೆಲೂನ್ ಪಾಲುದಾರರಾದ ಚೇತನ ಭಂಡಾರಿ ಹೇಳಿದ್ದಾರೆ. ಇಲ್ಲಿ ಜೈಲ್ ರೋಡಲ್ಲಿ ಬರುತ್ತೆ. ಜೈಲ್ ರೋಡ್ ನಿಮಗೆ ಬರ್ಗರ್ ಲಾಂಚಿದ ಮೇಲೆ. ಸೊ ನಮ್ಮ ಫಸ್ಟ್ ಬ್ರ್ಯಾಂಚ್ ಬಂದು ಶಿವಬಾಗಲ್ಲಿದೆ, ಮಲ್ಲಿಕಟ್ಟೆ ಶಿವಬಾಗಲ್ಲಿ ಫಸ್ಟ್ ಬ್ರ್ಯಾಂಚ್ ಇದೆ. ಇದು ನಮ್ಮ ಸೆಕೆಂಡ್ ಬ್ರ್ಯಾಂಚ್. ಇಲ್ಲಿ ನಾವು ಎಲ್ಲ ಥರದ ಹೇರ್ ಸರ್ವಿಸಸ್, ಸ್ಕಿನ್ ಸರ್ವಿಸಸ್, ನೇಲ್, ಮೇಕಪ್ ಎಲ್ಲ ಸಹ ಪ್ರೊವೈಡ್ ಮಾಡ್ತೇವೆ. ಓಪನ್ ಮಾಡಿ 1 ಮಂತ್ ಆಗಿದೆ ಅಷ್ಟೇ. ಹಾಗೆ ಈಗ ನಾವು ಓಪನಿಂಗ್ ಆಫರ್ಸ್ ಅಂತ ಕೊಡ್ತಾ ಇದ್ದೇವೆ. ಜೂನಿಂದ ಟಿಲ್ ಜುಲೈ ಎಂಡ್ವರೆಗೂ ನಮ್ಮದು ಆಫರ್ಸ್ ನಡೀತಾ ಇದೆ. ಸೊ ಎಲ್ಲ ರೀತಿಯ ಹೇರ್ ಟ್ರೀಟ್ಮೆಂಟ್ಸ್ ಲೈಕ್ ಕೆರಾಟಿನ್, ಬೊಟಾಕ್ಸ್, ಸಿಸ್ಟೀನ್, ಪ್ರೋಟೀನ್ ಆ್ಯಂಡ್ ಸ್ಮೂತ್ನಿಂಗ್, ಸ್ಟ್ರೇಟ್ನಿಂಗ್, ಎನಿಥಿಂಗ್ ನೀವು ತಗೊಂಡ್ರೆ ಎನಿ ಲೆಂತ್ 3999ಗೆ ನಾವೆಲ್ಲ ರೀತಿಯ ಹೇರ್ ಸರ್ವಿಸನ್ನು ಪ್ರೊವೈಡ್ ಮಾಡ್ತಾ ಇದ್ದೇವೆ. ಆ್ಯಂಡ್ ಫಾರ್ ಸ್ಟೂಡೆಂಟ್ಸ್ ವಿ ಆರ್ ಪ್ರೊವೈಡಿಂಗ್ 40% ಆಫರ್, ಫ್ಲ್ಯಾಟ್ 40% ಆಫರ್ ಎಲ್ಲ ಥರ ಸರ್ವಿಸಿಗೆ ವಿತ್ ID ಕಾರ್ಡ್. ನನ್ನ ಹೆಸರು ಚೇತನ ಅಂತ. ಅನಿಮೂಲ್ ಪಾರ್ಟ್ನರ್ಸ್ ಆ್ಯಂಡ್ ಪಾರ್ಟ್ನರ್ ಆ್ಯಂಡ್ ಅನಿಮೂಲ್ ಬೇಲೆ ಮತ್ತೊಂದಿಲ್ಲ. ಸೊ
I'm working also. ಅಪ್ನಾದೇಶ್ ಮಾದರಿ ಗ್ರಾಮ ಅಭಿಯಾನ, ಜನಶಿಕ್ಷಣ ಟ್ರಸ್ಟ್, ಶಾರದಾ ಆಯುರ್ವೇದ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ತಲಪಾಡಿಯವರ ಸಹಯೋಗದಲ್ಲಿ ನಮ್ಮ ಭೂಮಿ ನಮ್ಮ ಭವಿಷ್ಯ ವಿಶ್ವ ಪರಿಸರ ದಿನಾಚರಣೆ 2024 ಪ್ರಾರಂಭದಲ್ಲಿ ಮನೆಗೊಂದು ಔಷಧಿ ಗಿಡ ನೆಡುವ ಕಾರ್ಯಕ್ರಮ ನಡೆಸಲಾಯಿತು. ಗೊತ್ತಾಗ್ತದೆ ನಮ್ಮದು ಜನಶಿಕ್ಷಣ ಟ್ರಸ್ಟ್ ಮತ್ತು ಶಾರದಾ ಆಯುರ್ವೇದ ವೈದ್ಯಕೀಯ ಕಾಲೇಜಿನ ಒಂದು ಸಹಯೋಗದಲ್ಲಿ ವಿಶೇಷವಾಗಿ ಸ್ಥಳೀಯ ಗಂಗೋತ್ರಿ ಲಯನ್ಸ್ ಕ್ಲಬ್ಬು, ಚಿತ್ತಾರ ಬಳಗ, ಗ್ರಾಮ ಪಂಚಾಯತ್, ಅರಣ್ಯ ಇಲಾಖೆ, ಸಂಜೀವಿನಿ ಒಕ್ಕೂಟ ಇವರೆಲ್ಲರ ಸಹಕಾರದೊಂದಿಗೆ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಆಚರಿಸ್ತಾ ಇರೋದು. ಗಿಡವನ್ನು ನೆಡುವುದಲ್ಲ, ಗಿಡವನ್ನು ಬೆಳೆಸೋದು ಥೀಮ್. ಯಾಕಂದರೆ ಗಿಡ ಯಾವಾಗಲೂ ನಡ್ತೇವೆ ನಾವು, ಗಿಡ ಬೆಳಿಬೇಕು, ಬೆಳೆಸೋದಿಲ್ಲ. ಆ ದಿಸೆಯಿಂದ ಪ್ರತಿ ಮನೆಗೊಂದು ಔಷಧೀಯ ಗಿಡ ಬೆಳೆಸುವಂಥ ಒಂದು ಸಂಕಲ್ಪ ನಾವು ಈ 2 ಸಂಸ್ಥೆಗಳು ಮತ್ತು ನಮ್ಮೆಲ್ಲ ಸಹಕಾರ ಸಂಸ್ಥೆಗಳು ಸೇರಿಕೊಂಡು ಈ ವರ್ಷ 1,000 ಔಷಧೀಯ ಗಿಡಗಳನ್ನು ನಡುವ ಯೋಜನೆ ಇಟ್ಟು ಸಂಕಲ್ಪ ಮಾಡಿದ್ದೇವೆ. ಭೂಮಿಯ ಶಕ್ತಿ ಕಡಿಮೆ ಆದುದರಿಂದ ಮನುಷ್ಯನ ಶಕ್ತಿ ಕಡಿಮೆ ಆಗಿದೆ. ಮನುಷ್ಯನ ಶಕ್ತಿ ಕಡಿಮೆ ಆದ್ರಿಂದ ಥರ ರೋಗಗಳಿಗೆ ತುತ್ತಾಗಿ ಮನುಷ್ಯನ ಶರೀರ ರೋಗದ ಗೂಡು, ಕಾಯಿಲೆಯ ಕಾರ್ಖಾನೆ ಆಗಿದೆ. ಮನುಷ್ಯನ ಶರೀರ ರೋಗದ ಗೂಡು ಆಗಬಾರ್ದು, ಕಾಯಿಲೆಯ ಕಾರ್ಖಾನೆ ಆಗಬಾರ್ದು ಅಂದರೆ ನಮ್ಮ ಭೂಮಿಯನ್ನು ಮತ್ತೆ ಶಕ್ತಿಯುತವಾಗಿ ಮಾಡಬೇಕು. ಜನಶಿಕ್ಷಣ ಟ್ರಸ್ಟ್ನ ಶೀನ ಶೆಟ್ಟಿ ಹಾಗೂ ಕೃಷ್ಣಮೂಲ್ಯ ವಿವಿಧ ಹೊಣೆಗಳನ್ನು ನಿಭಾಯಿಸಿದರು. ಶಾರದಾ ಆಯುರ್ವೇದ ಕಾಲೇಜಿನ ವೈದ್ಯರು, ಪತ್ರಕರ್ತರು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದರು. ನಾವು ಕಂಡ ಹಾಗೆ ಜಿಲ್ಲೆಯಲ್ಲಿ ಒಬ್ಬ ಮಹಿಳೆ, ವಿಶೇಷ ಮಹಿಳೆಯವರು, ಸಖಿನವರೇ, ದಯವಿಟ್ಟು ಮುಖ ಆ ಕಡೆ ಮಾಡಿ ನಿಮ್ಮ ಒಂದು ಯೋಗ. ಹಸ್ತಪಾದಾಸನ, ಏಕಪಾದ ಪ್ರಸರಣಾಸನ, ದ್ವಿಪಾದ ಪ್ರಸರಣಾಸನ, ಭೂಧರಾಸನ, ಭುಜಂಗಾಸನ, ಸಾಷ್ಟಾಂಗ ಪಣಿಪದಾಸನ, ಭುಜಂಗಾಸನ, ಭೂಧರಾಸನ, ಏಕಪಾದ ಪ್ರಸರಣಾಸನ, ಹಸ್ತಪಾದಾಸನ, ಊರ್ಧ್ವಾಸನ. ನಮಸ್ಕಾರ. ನಿನ್ನೆ ಗಿಡ ನೆಟ್ಟವರು ರಿಫೈನವರು ಒಂದು ಮಾತು ಹೇಳಿ, ಗಿಡ ನೆಟ್ಟ ವಿಷಯದಲ್ಲಿ. ಎಲ್ಲ ಕಡೆ ಕಡಿತಾರೆ, ನಾವು ಬೆಳೆಸಬೇಕು. ವೆರಿ ಗುಡ್. ಹೆಚ್ಚು ಮಾತು ಬೇಡ. ಎಲ್ಲ ಕಡೆ ಕಡಿತಾರೆ, ನಾವು ಬೆಳೆಸ್ತೇವೆ. ಧನ್ಯವಾದಗಳು. ದಿನಾಚರಣೆ ಶುಭಾಶಯಗಳು. ಅಂದರೆ ನನಗೆ ಹುಟ್ಟುಹಬ್ಬದ ದಿನ ಗಿಡ ನೆಡಬೇಕು ಅಂತ ಕಾವ್ಯವರು ಹೇಳಿದ್ರು. ಅದು ಕಳೆದ ವರ್ಷ ನನ್ನ ಹುಟ್ಟುಹಬ್ಬದಿಂದ ನಾನು ಇಲ್ಲಿ ಒಂದು ಗಿಡ ನೆಟ್ಟಿದ್ದೇನೆ ನಾನು. ಆದರೆ ಎಲ್ಲ ದಿನ ವಿಶ್ವ ಪರಿಸರ ದಿನನೇ ಆಗಬೇಕು. ಯಾವತ್ತು ಅಂದರೆ ದಿನ ಅದಕ್ಕೆ ಸಪ್ರೇಟ್ ಆಗಿ ಒಂದು ವರ್ಷಕ್ಕೆ ಗ್ಯಾಪ್ ಇಡೋದು ಬದಲು ದಿನ. ಪತ್ರಕರ್ತ ಸಂಘದ ಸಹಯೋಗದಲ್ಲಿ ಮಾಡಿದ ಈ ಕಾರ್ಯಕ್ರಮ, ಶಾರದಾ ಆಯುರ್ವೇದನ ಸಹಯೋಗದ ಕಾರ್ಯಕ್ರಮ. ಗಿಡ ನೆಟ್ಟದ್ದು ಹಿರಿಯ ನಾಗರಿಕೆ ಶಾರದಾ ಅವರ ಮನೆಯಲ್ಲಿ ಕುಂಟಿ ಮಹಿಳೆ. ಅದು ಬಹಳ ವಿಶೇಷ. ಶಾರದಾ ಕಾಲೇಜಿನ ಕಾರ್ಯಕ್ರಮ, ಒಬ್ಬ ಮಹಿಳೆ, ಕುಂಟಿ ಮಹಿಳೆ ಮನೆಯಲ್ಲಿ ನೆಟ್ಟದ್ದು ಬಹಳ ವಿಶೇಷ ಉಂಟು. ಜೊತೆಯಲ್ಲಿ ಇಲ್ಲಿ ಬರುವಂಥ ಎಲ್ಲ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಮತ್ತು ಅವರ ಕಾರ್ಯವೈಖರಿ ಮತ್ತು ಅವರ ಆಸಕ್ತಿ, ಅವರು ತೋರಿಸುವಂಥ ಆಸಕ್ತಿ, ಇಲ್ಲಿ ಯಾವುದೇ ಕಾರ್ಯಕ್ರಮ ನಡೆದರೂ ಕೂಡ ತೋರಿಸುವ ಆಸಕ್ತಿ ನನಗೆ ಯಾವಾಗಲೂ ಮನ ಮುಟ್ತದೆ. ಇವತ್ತು ಕೂಡ ನಾವು ಆಗಲೇ ಸೀನಣ್ಣ ಹೇಳಿದಾಗೆ ತುಂಬ ಸಮಯದಿಂದ ನಾವು ಆಲೋಚನೆ ಮಾಡ್ತಾ ಇದ್ದೆವು, ಇದನ್ನು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಬೇಕಂತ ಒಂದು ಆಲೋಚನೆ. ಮತ್ತೆ ಸೀನಣ್ಣ ಹೇಳಿದ್ರು, ಇದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮೊದಲನೇ ಬಾರಿಗೆ ಮಾಡಿ ಮತ್ತೆ ಅದು ಸಣ್ಣ ಮಟ್ಟಕ್ಕೆ ಇಳಿಯೋದಕ್ಕಿಂತ ಸಣ್ಣ ಮಟ್ಟದಿಂದ ಶುರು ಮಾಡುವ ನಾವು, ಮತ್ತೆ ನೋಡೋ ಮುಂದೆ ಹೋಗಿ ಅದು ದೊಡ್ಡ ಮಟ್ಟಕ್ಕೆ ಅದೇ ಸ್ವರೂಪ ಪಡೀತದೆ ಅಂತ. ಅದೇ ರೀತಿಯಲ್ಲಿ ನಾವು ಇವತ್ತಿನ ದಿನ ಒಂದು ಸಣ್ಣ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಶುರು ಮಾಡಿದ್ದೇವೆ. ಆದರೆ ನಿಮ್ಮ ಸ್ಪಂದನೆ ನೋಡಿ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು. ಯಾಕಂದರೆ ಇವತ್ತು ನಾವು ಈ ಗಿಡ ನೆಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರೆ ನೀವು ಹಿಂದಿನ ದಿನವೇ ಗಿಡ ನೆಟ್ಟು ನಿಮ್ಮ ಆಸಕ್ತಿಯನ್ನು ತೋರಿದ್ದೀರಿ. ನಿಜವಾಗ್ಲೂ ಆ ವಿಷಯದಲ್ಲಿ ನಾನು ನಿಮಗೆ ತುಂಬ ಚಿರಋಣಿ. ಯಾಕೆ ಅಂತೇಳಿದ್ರೆ, ನಾಳೆ ನನ್ನ ಮುಂದಿನ ಸಂತಾನಗಳು ಅಥವಾ ನನ್ನ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಅವರಿಗೆ ಸಹ ಬೇಕಾಗುವಂಥದ್ದು ನೀವು ನೆಟ್ಟಂಥ ಗಿಡವೇ. ಯಾಕಂದರೆ ಇವತ್ತಿಗೆ ನಮ್ಮನ್ನು ಪೋಷಣೆ ಮಾಡ್ತಾ ಇರುವಂಥದ್ದು ನಮ್ಮ ಅಜ್ಜನ ಪಿಜ್ಜನೋ ಇನ್ಯಾರೋ ನಟ್ಟಿರುವಂತಹ ಗಿಡಗಳು. ನಮ್ಮ ಆಯುರ್ವೇದದಲ್ಲಿ ಕೇವಲ ಗಿಡಮೂಲಿಕೆಗಳೇ ಪ್ರಯೋಗಕ್ಕೆ ಬರುವಂಥದ್ದು ಅಂತ ಅಲ್ಲ, ಬೇರೆ ಖನಿಜಗಳನ್ನು ಸಹ ನಾವು ಬಳಸೋದುಂಟು, ಬೇರೆ ರೀತಿಯಲ್ಲಿ ಸಹ ಚಿಕಿತ್ಸೆ ಮಾಡೋದುಂಟು. ಏನೂ ಇಲ್ಲದೆ ಬರೀ ಪಂಚಮಹಾಭೂತಗಳ
ಬರೀ ಗಾಳಿ ಬೆಳಕು ನೀರು ಇಂಥದ್ದನ್ನು ಸಹ ಬಳಸಿ ಚಿಕಿತ್ಸೆಯನ್ನು ಮಾಡುವಂಥದ್ದುಂಟು. ಆದರೆ ಸಸ್ಯಕ್ಕೆ ತುಂಬ ಪ್ರಾಮುಖ್ಯತೆ ಇದೆ. ಇವತ್ತಿನ ದಿನ ನಮ್ಮ ಸ್ನೇಹಿತರಲ್ಲಿ ಕೇಳ್ಬೋದು, ಯಾಕಂದರೆ ಡಾಕ್ಟರ್ ಕಾರ್ತಿಕ್ ರೈ ಅವರು ಈ ಸಸ್ಯಗಳ ಬಗ್ಗೆನೇ ಹೆಚ್ಚಿನ ಅಧ್ಯಯನ ಮಾಡಿದವರು. ಇವತ್ತಿನ ದಿನ ಅವರು ನಮ್ಮ ಮಕ್ಕಳಿಗೆ ಕೂಡ ಅದರ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಕೊಡ್ತಾ ಇರುವವರು. ಉಳ್ಳಾಲ ತಾಲೂಕಲ್ಲಿ ಸಾಧಾರಣ 150 ತನಕ ಹೈಸ್ಕೂಲ್ ಪ್ರೈಮರಿ ಶಾಲೆಗಳಿವೆ, ಒಂದು 50 ತನಕ ಡಿಗ್ರಿ ಕಾಲೇಜು, PUC ಕಾಲೇಜು, ಹಾಗೆ ಎಲ್ಲ ಯೂನಿವರ್ಸಿಟಿ ಕಾಲೇಜಸ್ಗಳೆಲ್ಲ ಸೇರಿ ಒಂದು 200 ಶಿಕ್ಷಣ ಸಂಸ್ಥೆಗಳಿವೆ. ಈ ಶಾಲೆಯಲ್ಲಿ ಎಲ್ಲ ಶಿಕ್ಷಕರಿಗೆ ಮುಖ್ಯವಾಗಿ ಬೇಕಾದ ಪ್ರಾಥಮಿಕ ಶಿಕ್ಷಣದಿಂದ ಮಕ್ಕಳಿಗೆ ಅದರ ಜ್ಞಾನ, ಒಂದು ಪರಿಸರದ ಬಗ್ಗೆ, ಪರಿಸರವನ್ನು ಹೇಗೆ ಬೆಳೆಸ್ಬೋದು, ಹೀಗೆ ಯಾವ ರೀತಿ ಮರ ಗಿಡಗಳನ್ನು ಬೆಳೆಸ್ಬೋದು ಅಂತ ಅದು ಶಿಕ್ಷಕರಲ್ಲಿ ಅಂತಹ ಜಾಗೃತಿ ಮೂಡಿದರೆ ಅಂತಹ ಶಾಲೆಯಲ್ಲಿ ಈಗ ಅಸೈ ಮದಕ್ಕಂತ ಒಮ್ಮೆ ಹೋಗ್ಬೇಕಲ್ಲಿಗೆ, ಒಮ್ಮೆ ಕೇಳಬೇಕು ಅವರ ಇದನ್ನು. ಇನ್ನೊಂದು ತಲಪಾಡಿಯಲ್ಲಿ ಒಬ್ಬರು ಶಿಕ್ಷಕರು ಹಾಗೆ ಮಾಡ್ತಿದ್ದಾರೆ, ತಲಪಾಡಿ ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ. ಅದು ಪ್ರತಿ ಶಾಲೆಯಲ್ಲಿ ಅಂತ ಒಂದು ಕಾರ್ಯಕ್ರಮ ಆ ಶಿಕ್ಷಕರದನ್ನು ಅಳವಡಿಸಿಕೊಂಡ್ರೆ, ಒಂದೊಂದು ಶಾಲೆಯಲ್ಲಿ ಒಂದು 2 ಶಿಕ್ಷಕರಿಂದ ಪರಿಸರ ಸಂಬಂಧಪಟ್ಟ ಪರಿಸರ ಪ್ರೇಮ ಇರುವ ಶಿಕ್ಷಕರು ಬೆಳೆದರೆ ಖಂಡಿತ ಮಕ್ಕಳ ಮುಖಾಂತರ ಅವರಿಗೆ ಜಾಗೃತಿಯನ್ನು ಮೂಡಿಸ್ಬೋದು. ಅದರೊಂದಿಗೆ ನಮ್ಮಲ್ಲಿ ಈಗಾಗಲೇ ಮೊದಲೆಲ್ಲ ಮಾಡ್ತಿದ್ರು, ನಾನು ನೋಡಿದ್ದೇನೆ, ಜನಶಿಕ್ಷಣ ಟ್ರಸ್ಟಿಂದಲೇ ಮಾಡ್ತಿದ್ರು. ಪ್ಲಾಸ್ಟಿಕ್ಕನ್ನು ಯಾವ ರೀತಿ ಪ್ಯಾಕ್ ಮಾಡಿ ಅದು ಈಗ ನಿಂತಿದೆ ಅಂತ ಕಾಣಿಸ್ತದೆ, ಮೋಸ್ಟ್ಲಿ ಶಾಲೆಯಲ್ಲಿ ಆಗ್ತಾ ಇಲ್ಲ. ಖಂಡಿತ ನಾವು ಅದಕ್ಕೆ ಒಂದು ನಮ್ಮ ಮಾಧ್ಯಮ ಕೇಂದ್ರ ಅಂದರೆ ನಮ್ಮದು ಉಳ್ಳಾಲ ಪತ್ರಕರ್ತರಿಂದ ಏನು ಮಾಡ್ಬೋದು, ಒಂದು ಸ್ವಲ್ಪ ಡೆಮಾನ್ಸ್ಟ್ರೇಷನ್ ಮಾಡಿಕೊಂಡು ಅದನ್ನು ಎಲ್ಲ ಶಾಲೆಗಳಿಗೆ ಮುಟ್ಟಿಸುವ, ಅವರಿಗೆ ಅದನ್ನು ಹೇಗೆ ಮಾಡೋದಂತೇಳಿ ಎಲ್ಲ ಶಾಲೆಗಳನ್ನು ಒಬ್ಬರೇ ಪ್ರತಿದಿನ ಹೋಗ್ಲಿಕ್ಕೆ ಆಗೋದಿಲ್ಲ, ಒಂದು ವಿಡಿಯೋಗ್ರಫಿ ಮುಖಾಂತರ ಅದನ್ನು ಮಾಡಿ ಅದನ್ನು ಮಾಡಬೇಕಂತ ನಾವು ಉಳ್ಳಾಲ ಪತ್ರಕರ್ತ ಸಂಘ ಈ ಸಲ ಯೋಜನೆ ಹಾಕ್ಕೊಂಡಿದೆ. ಅದು ಪ್ರತಿ ಶಾಲೆಯಲ್ಲಿ ಮಾಡುವಂತಿದ್ದೇವೆ. ಅದೇ ರೀತಿ ಇವರ ಒಂದು ಶಾಲೆಯಲ್ಲಿ ಮಾಡಿದ ಯೋಜನೆಯನ್ನು ಅಂದರೆ ಪ್ರತಿ ಮನೆಯಲ್ಲಿ ಒಂದು ಗಿಡ ನೆಟ್ಟು ಆ ಮಗು ಶಾಲೆಗೆ ಫೋಟೋ ಕೊಡೋದು, ಆ ಎಲ್ಲ ಶಾಲೆಯಲ್ಲಿ ಅದನ್ನು ಅದರ ಬಗ್ಗೆ ನಾನು ಶಿಕ್ಷಣಾಧಿಕಾರಿಗಳ ಹತ್ರ ಕೂಡ ಮಾತಾಡ್ತೇನೆ, ಈಶ್ವರದ ಇದ್ದಾರೆ, ಅವರ ಹತ್ರ ಮಾತಾಡಿ ಅಂಥ ಒಂದು ಯೋಜನೆಯನ್ನು ಜಾರಿಗೊಳಿಸಲಿಕ್ಕೆ ಒಂದು ಯೋಜನೆ ಮಾಡುವ. ಅದರೊಟ್ಟಿಗೆ ಪ್ಲಾಸ್ಟಿಕ್ ತ್ಯಾಜ್ಯ ಮುಖ್ಯವಾಗಿ ಬೇಕಾದ ಪ್ಲಾಸ್ಟಿಕ್ ತ್ಯಾಜ್ಯ, ಅದು ಈಗ ನಮ್ಮ ಭೂಮಿಯಲ್ಲಿ ಅದು ಕರಗದ ಪ್ಲಾಸ್ಟಿಕ್ ಇದೆ, ಬೇರೆ ಬೇರೆ ಟೈಪ್ ಪ್ಲಾಸ್ಟಿಕ್ ಇದೆ, ಅದನ್ನು ಕಡಿಮೆ ಮಾಡಬೇಕು. ಮತ್ತು ರಸ್ತೆ ಬದಿಯಲ್ಲಿ ಹಾಕುವ ತ್ಯಾಜ್ಯಗಳನ್ನು ನಾವೇ ನಮ್ಮ ಮನೆಯಲ್ಲೇ ಮಾಡ್ತಾರೆ. ನಮ್ಮ ಈಗ ಇಲ್ಲಿದ್ದವರು ಅವರ ಮನೆಯಲ್ಲಿ ಈಗ ಅದನ್ನು ಕಡಿಮೆ ಮಾಡಿರ್ತಾರೆ. ಆದರೆ ಬೇರೆ ಕಡೆಯಲ್ಲಿ ಹಾಗಿಲ್ಲ. ಈಗ ಕೂಡ ಮದುವೆ ಆಗಲಿ ಎಂಥದ್ದು ಫಂಕ್ಷನ್ ಆಗಲಿ ಪ್ಲಾಸ್ಟಿಕ್ ಬಾಟಲ್, ಪ್ಲಾಸ್ಟಿಕ್ ಇದು ಎಲ್ಲ ತರ್ತಾರೆ, ಅದನ್ನು ಯೂಸ್ ಮಾಡ್ತಾರೆ. ಮತ್ತು ಲಾಸ್ಟಿಗೆ ಅದನ್ನು ಕೆಲವು ಪಂಚಾಯತ್ಗಳಲ್ಲಿ ವ್ಯವಸ್ಥೆಗಳಿಲ್ಲ, ಏನು ಮಾಡ್ತಾರೆ ಅಂದರೆ ಕೊಂಡೋಗಿ ರೋಡ್ನ ಬದಿಯಲ್ಲಿ ಹಾಕ್ತಾರೆ. ಎಲ್ಲಿ ತನಕ ಅಂದರೆ ಮೊನ್ನೊಮ್ಮೆ ನಾನು ನಿಮಗೆ ಹಾಕಿದ್ದೇನೆ ಗೊತ್ತಿಲ್ಲ, ಬಿಯರ್ ಬಾಟ್ಲಿಗಳನ್ನು ಕೂಡ ರೋಡ್ ಸೈಡಲ್ಲಿ ಹಾಕಿದ್ದು ನಾವು ಅದನ್ನು ಇದು ಮಾಡಿದ್ದೇವೆ. ಅದೇ ರೀತಿ ಅದೊಂದು ಜಾಗೃತಿ ನಮ್ಮ ಮನೆಯೊಟ್ಟಿಗೆ ನಮ್ಮ ಮನೆಯ ಪಕ್ಕದ ಮನೆಯವರಿಗೆ ಕೂಡ ನಾವು ಜಾಗೃತಿಯನ್ನು ಮೂಡಿಸುವ ಕೆಲಸ ಮಾಡಬೇಕು. ಈಗ ಅತ್ಯುತ್ತಮವಾದ ನೋಡಿ, ಫ್ರೀ ಆಗಿ ಹೆಲ್ತ್ ಕಾರ್ಡ್, ಈಗ ನಿಮ್ಮ ಕಾರ್ಡ್ ನಿಮ್ಮ ಕೊಡ್ತದೆ, ನಿಮ್ಮ ಹೆಸರು ಮತ್ತು ಬರ್ಕೊಳ್ಳೋದು ಪೂರ್ತಿ ಹೆಸರು ನೀವೇ ಬರ್ಕೋಬೇಕು, ಡೇಟ್ ಹಾಕ್ಕೊಳ್ಬೇಕು, ಮತ್ತು ನೀವು ಆಸ್ಪತ್ರೆಗೆ ಹೋಗುವಾಗ ಈ ಕಾರ್ಡ್ ತಗೊಂಡು ಹೋದರೆ ಆಯಿತು. ಆಯಿತಾ? ಈಗ ನಾವು ಮೊದಲಾಗಿ ನಮ್ಮ ಶಮಾ ಪ್ರಕಾಶ್ ಅವರಿಗೆ ಈ ಕಾರ್ಡನ್ನು ಈಗ ವಿತರಣೆ ಮಾಡೋದು. ಗುರುವಪ್ಪ ಬಾಳೆಪುಣಿಯವರು, ಜಯಂತಿಯವರಿದ್ದಾರಲ್ಲಿ, ನಾವು ಇವತ್ತು ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜಿಂದ ಹೆಲ್ತ್ ಕಾರ್ಡನ್ನು ನಾವು ಎಲ್ಲರಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ. ಇದಕ್ಕೆ ಈ ಕಾರ್ಡಿನ ಬಗ್ಗೆ ಅಥವಾ ನಿಮ್ಗೆ ಏನಾದರೂ ಆರೋಗ್ಯದ ಬಗ್ಗೆ ಏನಾದರೂ ಮಾಹಿತಿ ಅಥವಾ ಏನಾದರೂ ಬೇಕಿದ್ದರೆ ನಮ್ಮ ಮ್ಯಾನೇಜರ್ ಇದ್ದಾರೆ ಡಾಕ್ಟರ್ ಹರ್ಷಿತ್ ಅವರು, ಅವರಲ್ಲಿ ಇರ್ತಾರೆ. ನಿಮ್ಗೆ ಏನಾದರೂ ತೊಂದರೆ ಆದರೆ ಅವ್ರ ಹತ್ರ ಮಾತಾಡ್ಬೋದು. ಅದಲ್ಲದೆ ನಾವು ಎಲ್ಲ ಡಾಕ್ಟರ್ಸ್ನವರು ಇದ್ದಾರೆ ಹಾಗೂ ನಮ್ಮೊಂದಿಗೆ ಸರ್ನವರು ಇದ್ದಾರೆ. ಸೊ ನಿಮ್ಗೆ ಏನಾದ್ರು ತೊಂದರೆ ಅಥವಾ ಏನಾದರೂ ಸಹಕಾರ ಬೇಕಿದ್ರೆ ನಮ್ಮನ್ನು ಯಾವಾಗಲೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಇಂದಿನ ಹಬ್ಬಕ್ಕ ಸುದ್ದಿ ಸಂಚಯ. ಇನ್ನಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.